ಟು ಮೈ ಚಾನಲ್ ಶ್ರೀ ವ್ಲಾಗ್. ಸೊ ನಾನು ಇವತ್ತು ಮೇಕಪ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೆ. ಆ್ಯಂಡ್ ವೇರಾಸ್ ನೀವು ಬೆಂಗಳೂರು ಟ್ರಾಫಿಕಲ್ಲಿ ಹೋದರೆ ನಿಮಗೆ ಗೊತ್ತು ಎಷ್ಟು ಫ್ರಸ್ಟ್ರೇಷನ್, ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತ. ಬಟ್ ಇಲ್ಲಿ ಯಾರೋ ಒಬ್ಬರು ಈ ಟ್ರಾಫಿಕಲ್ಲಿ ಸಿಕ್ಕಾಬಿಟ್ಟೆ ಜೋರಾಗಿ ಹಾಡು ಹೇಳ್ಕೊಂಡು ಹೋಗ್ತಾಯಿದ್ರು. ಎಲ್ಲರೂ ಅವ್ರನ್ನೇ ನೋಡೋ ಥರ. ಆ್ಯಂಡ್ ಇದು ಕೇಳೋಕ್ಕೆ ನಗೋ ಥರ ಇರ್ಬೋದು, ಬಟ್ ಸ್ಟಿಲ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಜಸ್ಟ್ ಲೈಕ್ ನಮ್ಮ ಮೋಟಿವೇಶನ್ ನಾವೇ ಮಾಡ್ಕೋಬೇಕು ಅನ್ನೋ ಥರ. ಎಷ್ಟೇ ಲೈಫಲ್ಲಿ ಏನೇ ಸ್ಟ್ರೆಸ್ ಏನೇ ಇದ್ರೂ ಲೈಕ್ ನಾವು ತುಂಬ ಅಷ್ಟು ಪೀಸಾಗಿ ನಮ್ಮದೇ ಒಂದು ಲೋಕದಲ್ಲಿ ನಾವು ನಗ್ನಗ್ತಾ ಇರಬೇಕು ಅಂತ ಅನ್ನೋದನ್ನ ಮೋಟಿವೇಶನಾಗಿ ತಗೋಬೇಕು ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಂಗೆ ಅದನ್ನು ಹೇಳ್ಕೊಬೇಕಂತ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಕ್ಲಾಸಿಗೆ ಹೋದೆ. ಕ್ಲಾಸಿಗೆ ಹೋದ್ಮೇಲೆ ಲೈಕ್ ನಮಗೆ ಹೇಳ್ಕೊಡ್ತಾಯಿದ್ರು ಹಿಂಗೆ ಮಾಡೋದೇನು ಅಂತ ಎಲ್ಲ. ಅದಾದಮೇಲೆ ಅದನ್ನೊಂದು ಕ್ಯಾಪ್ಚರ್ ತಗೊಂಡು ಕ್ಲಾಸ್ನ ಕೇಳಿಸ್ಕೊತಾ ಇದ್ದೆ. ಇದು ನಮ್ಮಮ್ಮ ಡೈಲಿ ವೇರ್ಗೆ ಹಾಕೋ ಅಂತ ಅಂದ್ಬಿಟ್ಟು ನನ್ನ ಕಾಲಿಗೆ ಗೆಜ್ಜೆ ಹಾಕ್ತಾಯಿದ್ರು. ಹೇಳಿ ನನ್ನ ಕಾಲಿಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ. ನನಗೆ ಒಳ್ಳೆ ಹುಡುಗನ ಕಾಲಿಗೆ ಗೆಜ್ಜೆ ಹಾಕೊಂಡು ನನ್ನ ತಮ್ಮ ಅಡುಗೆ ಮಾಡ್ತಾ ಇದ್ದಾನೆ ಇಲ್ಲಿ. ಬನ್ನಿ, ಟೊಮೆಟೊ ಗೊಜ್ಜು ಮಾಡಿದ್ದೀನಿ, ತಿನ್ಕೊಂಡವ್ರಂತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಸೊ ನೈಟ್ಗೆ ಇವನೇ ಅಡುಗೆ ಮಾಡ್ತಾ ಇರೋದು. ಏನಿಲ್ಲ ಗಾಯ್ಸ್, ಇವತ್ತು ಇದು ಟೊಮೆಟೊ ಗೊಜ್ಜು ತಿನ್ಬೇಕು ಅನಿಸ್ತು, ಮಾಡ್ಕೊಂಡು ಅವನಿಗೆ ತಿನ್ಬೇಕನ್ನಿಸ್ತು, ಅದಕ್ಕೆ ಅವನಿಗೆ ಅಷ್ಟೇ ಮಾಡ್ಕೊಂತ ಇದ್ದಾನೆ. ಇಲ್ಲ ಗಾಯ್ಸ್, ಇದು ಇವ್ರು ತಿಂತಾರೆ. ನಾನು ಎಷ್ಟು ಜನಕ್ಕಾಗುತ್ತೆ? 4 ಜನ ಆಗುತ್ತೆ. ಇದು ಮಸಾಲೆ ಆಗುತ್ತೆ. ನೀವು ತಿಂದುಬಿಟ್ರೆ ಒನ್ ಮೋರ್ ಅಂತ ಹೇಳ್ತೀರ ನೋಡ್ರಿ. ಬಂದು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಸೊಪ್ಪು ಸಾರು ಹೆಂಗ್ ಮಾಡೋದು? ಆಯ್ತು, ನೀನು ಫಸ್ಟ್ ರೆಸಿಪಿ ಹೇಳು. ಫಸ್ಟ್ ಸೊಪ್ಪನ್ನ ತೊಳ್ಕೊಂಡು ಕೇಳ್ರಿ, ಇಲ್ಲಿ ಫಸ್ಟ್ ಸೊಪ್ಪನ್ನ ತಗೊಬೇಕು. ಆ ಅಂಗಡಿಗೆ ಹೋಗ್ಬಿಟ್ಟು ಸೊಪ್ಪು ತಗೊಬಂದ್ಬಿಟ್ಟು ತಗೊಬಂದು ಸ್ವಲ್ಪ ವಾಶ್ ಪೇ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು, ಏನೋ ವಾಶ್ ಮಾಡ್ಬಿಟ್ಟು ವಾಶ್ ತೊಳ್ಬಿಟ್ಟು ಆಯ್ತಾ, ಆಮೇಲೆ ತೊಳ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಇದು ಮಾಡ್ಬಿಟ್ಟು ಎಲ್ಲ ಕ್ಲೀನಾಗಿ ಹಳೆ ಇದು ಹುಳ ಗಿಡ ಬಿದ್ದಿದ್ರೆ ಎಲ್ಲ ಸೀಡ್ಗೆ ಹಾಕ್ಬಿಟ್ಟು, ಹುಳ ಗಿಡ ಎಲ್ಲ ಬಿದ್ದಿದ್ರೆ ಆಮೇಲೆ ಸ್ವಲ್ಪ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ ತಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಈಗ 3 ವಿಸಿಲ್ ಬರಬೇಕು. 3 ವಿಸಿಲ್ ಬಂದಾದ್ಮೇಲೆ ನೀವು ಅದನ್ನ ಸಾರನ್ನೆಲ್ಲ ಏನ್ ಮಾಡ್ಬೇಕು, ಹಂಗೆ ಮಡಿಕೋಬೇಕು. ಅದ ಹೆಂಗ್ ಸಾರಾಗಿದೆ? ಬರೀ ತೊಳ್ದಿರೋದು. ಅದು ಕುದಿಸ್ತಾ ಇಲ್ವಾ, ಅದ್ರ ರಸ ಬಿಟ್ಕೊಂಡು ಅದ ಹೆಂಗ್ ಸಾರಾಗೋಯ್ತು ಕೇಳ್ರಿ ಇಲ್ಲಿ. ಅದನ್ನ ಇದು ಸೈಡ್ಗೆ ಇಟ್ಬಿಟ್ಟು ಅದನ್ನೆಲ್ಲ ಬೇರೆ ತಪ್ಪಲೆಗೆ ಹಾಕೊಂಡು ಕುಕ್ಕರ್ನ ಖಾಲಿ ಮಾಡ್ಕೊಂಡು ಎತ್ಕೊಂಡು 1000 years later ಒಂಚೂರು ಎಣ್ಣೆ, ಒಂಚೂರು ಸಾಸಿವೆ, ಒಂದ್ ಸ್ವಲ್ಪ ಈರುಳ್ಳಿ, ಆಮೇಲೆ ಟೊಮೆಟೊ ಹಾಕ್ಬಿಟ್ಟು. ಈ ಸೊಪ್ಪು ಸಾರ್ಗೆ ಯಾರಾದ್ರೂ ಟೊಮೆಟೊ ಹಾಕ್ತಾರಾ? ಈರುಳ್ಳಿ ಹಾಕ್ಬಿಟ್ಟು, ಟೊಮೆಟೊ ಅಲ್ಲ ನೀನ್ ಹೇಳಿದ್ದು, ಈರುಳ್ಳಿ ಅಲ್ಲ. ಅದು ಬೇಕಂದ್ರೆ ಹಾಕೋಬಹುದು. ಟೊಮೆಟೊ ಹಾಕ್ತಾರೆ. ಕೇಳ್ರಿ, ಅಲ್ಲಿ ಟೊಮೆಟೊ ಹಾಕ್ತಾರ್ರಿ. ಸೊ ನೆಕ್ಸ್ಟ್ ಈವ್ನಿಂಗ್ ನಾನು ಏನಾದರೂ ಕ್ವಿಕ್ಕಾಗಿ ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇರುವ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಈ ಒಂದು ಸ್ನ್ಯಾಕ್ ರೆಸಿಪಿನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಕುಕೀಸ್ ಥರ ಆದರೂ ಅನ್ಕೋಬೋದು, ಬಿಸ್ಕೆಟ್ ಥರ ಆದರೂ ಅನ್ಕೋಬೋದು. ಆ್ಯಂಡ್ ನನ್ನ ಚಾನಲಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳು ಕೂಡ ನೋಡೋರು ಇದ್ದೀರಾ. ಸೊ ನಿಮಗೆ ಆದರೆ ಲೈಕ್ ಬರ್ಡೇ ಟೈಮಲ್ಲಿ ಅವಾಗ ನಿಮ್ಮ ಮನೆಯವರಿಗೆ ಈ ಥರ ಮಾಡಿಕೊಟ್ಟು ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿ, ವೆರಸ್ ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಇದೇನು ಅಷ್ಟು ಕಷ್ಟವಾಗೂ ಇಲ್ಲ ಈ ರೆಸಿಪಿ. ಸೊ ಯು ಕ್ಯಾನ್ ಟ್ರೈ. ಸೊ ರೆಸಿಪಿ ಎಲ್ಲ ನನ್ನ ಮನೆಯವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟು ನಾನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದೆಲ್ಲ ಮಾಡಾದ್ಮೇಲೆ ನಾನು ಸ್ವಲ್ಪ ನೋಟ್ಸ್ ಇನ್ಕಂಪ್ಲೀಟ್ ಇತ್ತು ಅಂತ ನೋಟ್ಸ್ ಬರಿತಾ ಇದ್ದೆ. ಆ್ಯಂಡ್ ನನ್ನೊಂದು ಸಜೆಷನ್ ಏನು ಅಂತ ಅಂದರೆ, ನನ್ನ ವ್ಯೂವರ್ಸಲ್ಲಿ ಚಿಕ್ಕ ಮಕ್ಕಳು ಅಂದಿದ್ನಲ್ಲ, ಸೊ ನೀವೆಲ್ಲ ಸ್ವಲ್ಪ ಮೆಚೋರ್ಡ್ ಆಗಿದ್ದೀರಾ. ಸೊ ನನ್ನ ಸಜೆಷನ್ ಏನು ಅಂತ ಅಂದರೆ, ನಿಮ್ಮ ಮನೆಗಳಲ್ಲಿ ಲೈಕ್
ಸ್ಪೆಷಲ್ ಒಕೇಶನ್ಸ್ ಅಂತ ಬಂದಾಗ ಈ ಥರ ಚಿಕ್ಕದಾಗಿ ನೀವೇ ಏನಾದರೂ ಕ್ರಿಯೇಟ್ ಮಾಡಿ ನಿಮ್ಮ ಮನೆಯವ್ರಿಗೆ ಮಾಡಿಕೊಟ್ರೆ ಆಬ್ವಿಯಸ್ಲಿ ಅವ್ರಿಗೂ ಮೆಮೊರೇಬಲ್ ಆಗಿರುತ್ತೆ, ನಿಮಗೂ ಮೆಮೊರೇಬಲ್ ಆಗಿರುತ್ತೆ. ಇನ್ಸ್ಟೆಡ್ ನೀವು ದುಡ್ಡೆಲ್ಲ ಕೂಡಿಟ್ಟು ಏನೋ ಒಂದು ಆಚೆಗಡೆಯಿಂದ ಆಲ್ರೆಡಿ ಕ್ರಿಯೇಟ್ ಆಗಿರೋದನ್ನ ನೀವು ಈಸ್ಕೊಂಡು ಬಂದು ಅದರಲ್ಲಿ ನಿಮ್ಮ ಮನೆಯವ್ರಿಗೆ ಕೊಡೋದಕ್ಕಿಂತ ನೀವೇ ಏನಾದರೂ ಈ ಥರ ಮಾಡಿ ಕೊಡಿ. ಸೊ ದಟ್ ಆವಾಗ ನಿಮಗೂ ಏನೋ ಒಂದು ಕಲ್ತಂಗಿರುತ್ತೆ ಆ್ಯಂಡ್ ನೀವೇ ಮಾಡಿಕೊಟ್ಟಿದ್ದೀರಾ ಅಂತ ನಿಮ್ಮ ಮನೆಯವ್ರಿಗೂ ಖುಷಿ ಆಗಿರುತ್ತೆ. ಏನಕ್ಕೆ ಇದು ಹೇಳ್ತಿದ್ದೀನಿ ಅಂತ ಅಂದರೆ ಇವಾಗಿನ ಜನ್ರೇಷನ್ ಹಂಗಾಗೋಗಿದೆ. ಸೊ ಅದಕ್ಕೆ ಇದು ನನಗೆ ಅನ್ನಿಸ್ತು. ಬಿಕಾಸ್ ನನ್ನ ಚಾನಲ್ ನೋಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಏನಾದರೂ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ, ಸ್ವಲ್ಪ ಇದರಿಂದ ಇನ್ಫ್ಲೂಯೆನ್ಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆದರೆ ನೀವು ಫಾಲೋ ಮಾಡಿ ಅದನ್ನು. ಸೊ 10 ಗಂಟೆ ಆಗಿತ್ತು. 10 ಗಂಟೆ ಅಷ್ಟರಲ್ಲಿ ನಾನು ಬರ್ಕೊಂಡು ಎಲ್ಲ ಮುಗಿಸಿ ಸ್ವಲ್ಪ ಎಡಿಟಿಂಗ್ ಇತ್ತು ಅಂತ ಎಡಿಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಮೇಕ್ ಶೋರ್ ಯು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಮಚ್ ಲವ್.